ಸಿಎಂಎಸ್ನ ಮಾಜಿ ಉದ್ಯೋಗಿ ಜೇವಿಯರ್ ಅವನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಸಿಎಂಎಸ್ನಲ್ಲಿ ಹಿಂದೆ ಕೆಲಸವನ್ನ ಮಾಡ್ತಾ ಇದ್ದ ಜೇವಿಯರ್, ಕಾನ್ಸ್ಟೇಬಲ್ ಅಣ್ಣಪ್ಪ ಇಬ್ಬರೂ ಸಹ ಪೊಲೀಸ್ ಏನಂದ್ರೆ ಸ್ನೇಹಿತರಾಗಿರ್ತಾರೆ. ಸಿಎಂಎಸ್ನ ಮಾಜಿ ಉದ್ಯೋಗಿ ಜೇವಿಯರ್ ಈಗ ಅರೆಸ್ಟ್ ಆಗಿದ್ದಾನೆ. ಜೇವಿಯರ್ ಮತ್ತು ಕಾನ್ಸ್ಟೇಬಲ್ ಅಣ್ಣಪ್ಪ ಇಬ್ರು ಸಹ ಸ್ನೇಹಿತರಾಗಿರ್ತಾರೆ. ಈ ಜೇವಿಯರ್ ಇದನ್ನಲ್ಲ, ಇವನು ಮಾಜಿ ಸಿಎಂಎಸ್ನ ಸಿಬ್ಬಂದಿ ಆಗಿರ್ತಾನೆ. ಈ ಹಿಂದೆಯೂ ಸಹ ನಮ್ಮ ಪ್ರತಿನಿಧಿ ಹೇಳ್ತಾ ಇರೋ ಹಾಗೆ ಅವನು ಕೆಲವೊಂದು ಪ್ರಕರಣದಲ್ಲಿ ಈಗಾಗಲೇ ಜೈಲಿನ ಪಾಲಾಗಿರ್ತಾನೆ. ಇದೇ ಹಣವನ್ನ ಏನಂದ್ರೆ ಲೂಟಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಹಿಂದೆಯೂ ಸಹ ಅವನನ್ನು ಅರೆಸ್ಟ್ ಮಾಡಿರ್ತಾರೆ. ಈ ಬಾರಿಯೂ ಸಹ ಅವನು ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ನಲ್ಲಿ ಒಬ್ಬ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಜೇವಿಯರ್ ಅವನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ ನೀವು, ಅಣ್ಣಪ್ಪ ಇವನು ಆರೋಪಿ ಕಾನ್ಸ್ಟೇಬಲ್ ಸಹ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ, ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು, ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿ ಏನಂತಂದ್ರೆ ಪೊಲೀಸರ ಕಣ್ತಪ್ಪಿಸಬಹುದು ಅನ್ನುವಂತಹ ಮಾಸ್ಟರ್ ಮೈಂಡ್ ಅನ್ನ ಇದೇ ಅಣ್ಣಪ್ಪ ಕೊಡ್ತಾ ಇದ್ದ. ಇನ್ಫಾರ್ಮೇಶನ್ ಮತ್ತೆ ಇನ್ಪುಟ್ಸ್ ಎರಡನ್ನ ಸಹ ಇವನೇ ಕೊಡ್ತಾ ಇದ್ದ. ಮತ್ತೆ ಯಾವ ಸಂದರ್ಭದಲ್ಲಿ ಯಾವ ಪ್ರದೇಶದಲ್ಲಿ ಏನಂದ್ರೆ ಹಣವನ್ನ ವರ್ಗಾವಣೆ ಮಾಡ್ಕೊಳ್ಬೇಕು, ಕಾರಣ ಏನು ಅಂತಂದ್ರೆ CCTV ಇಲ್ಲದೆ ಇರುವಂತಹ ಜಾಗಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಸಲುವಾಗಿ ಇವನು ಪ್ಲಾನ್ ಅನ್ನ ಕೊಡ್ತಾ ಇದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಈಗಾಗಲೇ ಮಾಜಿ ಸಿಎಂಎಸ್ ನ ಸಿಬ್ಬಂದಿಯೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಇವನು ಈ ಹಿಂದೆ ಯಾವೆಲ್ಲ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ, ಮತ್ತೆ ಇವನನ್ನ ಪೊಲೀಸರು ಜೈಲಿಗೆ ಕಳಿಸಿರುವಂತಹ ಸಂದರ್ಭದಲ್ಲಿ ಮತ್ತು ವಾಪಸ್ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಣ್ಣಪ್ಪ ಮತ್ತೆ ಇವನ ನಡುವೆ ಸಂಪರ್ಕ ಬೆಳೆಯುತ್ತೆ ಅಂತ? ಖಂಡಿತವಾಗಿಯೂ ಜಗದೀಶ್, ಏನು ಜಾವಿಯರ್ ಅಂತ ಏನಿದ್ದಾನೆ, ಈತ ಮಾಜಿ ಸಿಎಂಎಸ್ ನ ಉದ್ಯೋಗಿ ಆಗಿರ್ತಾನೆ. ಈತ ಏನು ಈ ಒಂದು ಹಣವನ್ನ ಸಾಗಿಸ್ಬೇಕಾದಂತ ಸಂದರ್ಭದಲ್ಲಿ ಹಣವನ್ನ ಕಳ್ಳತನ ಮಾಡಿ ಸಿಕ್ಕಿ ಬೀಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಸಿಎಂಎಸ್ ನವರು ಈತನ ವಿರುದ್ಧ ಒಂದು ಪ್ರಕರಣವನ್ನ ದಾಖಲು ಮಾಡಿ ಆಗ ಕೂಡ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾನೆ. ಅದಾದ ನಂತರ ಕೂಡ ಜೈಲಿಗೆ ಹೋಗಿ ಹೊರಗಡೆ ಬಂದ್ರೆ ಬುದ್ಧಿ ಕಲಿದೆ, ಮತ್ತೆ ರಾಬ್ರಿ ಮಾಡ್ಲಿಕ್ಕೆ ಅಂದ್ರೆ ವಾಹನವನ್ನ ಇದೇ ರೀತಿಯಾಗಿ ಅಡ್ಡಗಟ್ಟಿ ರಾಬ್ರಿ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾನೆ ಒಂದು ಬಾರಿ. ಈ ಒಂದು ಸಂದರ್ಭದಲ್ಲಿ ರಾಬ್ರಿ ಮಾಡುವಂತ ಸಂದರ್ಭದಲ್ಲೇ ಸಿಕ್ಕಿ ಬೀಳ್ತಾನೆ. ಆ ಒಂದು ಸಂದರ್ಭದಲ್ಲೂ ಕೂಡ ಆತನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಪೊಲೀಸರು. ಇದಾದ ನಂತರವೂ ಕೂಡ ಮತ್ತೆ ವಾಪಸ್ ಬಿಡುಗಡೆ ಆಗಿ ಬಂದ ನಂತರ ಈ ಒಂದು ಕಾನ್ಸ್ಟೇಬಲ್ ಪರಿಚಯವಾಗಿ ಫ್ರೆಂಡ್ಶಿಪ್ ಆಗುತ್ತೆ. ಆ ಫ್ರೆಂಡ್ಶಿಪ್ ಅನ್ನ ಏನು ವಿಚಾರವಾಗಿ ಸಂಬಂಧ ಮುಂದೆ ಇಟ್ಕೊಂಡು ಕೋಟಿ ಹಣದ ವಿಚಾರವಾಗಿ ಸಾಕಷ್ಟು ಡಿಸ್ಕಷನ್ ಅನ್ನ ಈ ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ಇಬ್ರು ಸೇರಿ ಒಂದು ಪಕ್ಕಾ ಪ್ಲಾನ್ ಅನ್ನ ರೆಡಿ ಮಾಡಿ ಈ ಒಂದು ಪ್ರಕರಣಕ್ಕೆ ಬೇಕಾಗಿರುವಂತಹ ಅಥವಾ ಕೃತ್ಯಕ್ಕೆ ಬೇಕಾಗಿರುವಂತಹ ಎಲ್ಲಾ ವ್ಯವಸ್ಥೆಯನ್ನ ಮಾಡಿ ಪಕ್ಕಾ ಪ್ಲಾನ್ ಮಾಡ್ಕೊಂಡು ರಾಬ್ರಿ ಮಾಡ್ಲಿಕ್ಕೆ ಸಿದ್ಧರಾಗ್ತಾರೆ. ಅಂದ್ರೆ 3 ಸ್ಟೇಷನ್ ಬಾರ್ಡರ್ ನಲ್ಲಿ ಒಂದು ಕೃತ್ಯವನ್ನ ಎಸಗಬೇಕು, ಅದಾದ ನಂತರ ಯಾವ ರೀತಿಯಾಗಿ ಎಸ್ಕೇಪ್ ಆಗ್ಬೇಕು, ದುಡ್ಡನ್ನ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅನ್ನುವಂತ ಎಲ್ಲಾ ವಿಚಾರವಾಗೂ ಕೂಡ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದರಂತೆ ಏನು ರಾಬ್ರಿ ಮಾಡಿದಂತಹ ದುಡ್ಡಿನ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಟೋಲ್ ಗಳನ್ನ ಪಾಸ್ ಆಗದೆ ಸರ್ವಿಸ್ ರೋಡ್ಗಳಲ್ಲಿ ಅಥವಾ ಹಳ್ಳಿಗಳ ಕಡೆಯಿಂದ ಹೋಗಿ ಮತ್ತೆ ಹೈವೇಗೆ ಕನೆಕ್ಟ್ ಆಗಿ ಚಿತ್ತೂರಿನ ಆ ಕಡೆ ಹೋಗ್ತಾರೆ. ಅಲ್ಲಿ ಇಬ್ಬರು ಆರೋಪಿಗಳನ್ನ ಏನು ರವಿ ಮತ್ತೆ ರಾಕೇಶ್ ಅನ್ನುವಂತ ಇಬ್ಬರು ಆರೋಪಿಗಳನ್ನ ಏನು ನಿನ್ನೆ ಪೊಲೀಸರು ವಶಕ್ಕೆ ಪಡೆದಿದ್ರು. ಆ ಇಬ್ಬರನ್ನು ಕೂಡ ನಿನ್ನೆ ತೀವ್ರವಾಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಪೊಲೀಸರಿಗೆ ಮತ್ತೊಂದು ಲೀಡ್ ಸಿಕ್ಕಿದ್ದು. ಚೆನ್ನೈನ ವೆಲ್ಲೂರು ಕಡೆಗೆ ಹೋಗ್ತಾ ಇದ್ರು ಅಂತ ಹೇಳಿ ಒಬ್ಬ ಆರೋಪಿ, ಆ ಆರೋಪಿಯರ ಬಲೆ ಬೀಸಿ ನಿನ್ನೆ ಅಂದ್ರೆ ಪೊಲೀಸರು ಇವತ್ತು ಬೆಳಗ್ಗೆ ಒಂದು ಅರೆಸ್ಟ್ ಅನ್ನ ಕೂಡ ಮಾಡಿರುವಂತಹ ಅಂದ್ರೆ ವಶಕ್ಕೆ ಪಡೆದಿರುವಂತಹದ್ದು. ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಆತನನ್ನ ವಿಚಾರಣೆ ಮಾಡಿದಾಗ 5.3 ಕೋಟಿ ಹಣ ಎಲ್ಲಿದೆ ಅನ್ನುವಂತ ವಿಚಾರವಾಗಿ ಆತ ಬಾಯಿ ಬಿಟ್ಟ ನಂತರ ಈಗ ಸದ್ಯಕ್ಕೆ ಹಣವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಪೊಲೀಸ್ ಮೂಲಗಳು ತಿಳಿಸಿರುವಂತಹದ್ದು. ಹೀಗಾಗಿ ಆತನನ್ನು ಕೂಡ ಏನು ವಶಕ್ಕೆ ಪಡೆದು ಹಣವನ್ನು ಕೂಡ ವಶಕ್ಕೆ ಪಡ್ಕೊಂಡು ಬರ್ತಾ ಇದ್ದಾರೆ. ಇನ್ನ ಉಳಿದಂತ ಹಣವನ್ನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಇನ್ನು ಏನು ಉಳಿದ ಆರೋಪಿಗಳಿದ್ದಾರೆ ಅವರು ತೆಗೆದುಕೊಂಡು ಹೋಗಿರುವಂತಹ ಸಂಖ್ಯೆಯನ್ನ ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸಿರುವಂತಹದ್ದು. ಹೀಗಾಗಿ ಉಳಿದ ಆರೋಪಿಗಳಿಗೂ ಕೂಡ ಏನು ದಕ್ಷಿಣ ವಿಭಾಗದ ಪೊಲೀಸರು ಬಲೆ ಬೀಸಿರುವಂತಹದ್ದು. ಜಗದೀಶ್, ಚಂದ್ರಶೇಖರ್, ಈ ಜೇವಿಯರ್ ಇದನ್ನಲ್ಲ, ಈ ಜೇವಿಯರ್ ಏನಂದ್ರೆ ಅವನು ಸಹ ಈ ಒಂದು ಏನಂದ್ರೆ ರಾಬ್ರಿಯ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತನಿದ್ದ ಅಥವಾ ಬರೀ ಮಾಸ್ಟರ್ ಮೈಂಡ್ ಆಗಿದ್ದ ಇವನು ಅಂತ? ಖಂಡಿತವಾಗಿ ಜಗದೀಶ್, ಏನು ಅಣ್ಣಪ್ಪ ಮತ್ತೆ ಜಾವಿಯರ್ ಏನಿದ್ದಾರೆ ಇವರಿಬ್ಬರು ಕೂಡ ಎಲ್ಲೊಂದ್ ಕಡೆ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿರುವಂತಹದ್ದು. ಈ ಒಂದು ಪ್ಲಾನ್ ಅನ್ನ ಬೇಸಿಕ್ ಇಂದ ಕೂಡ ಏನು ಹಣದ ವಿಚಾರವಾಗಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಏನು ಈ ಒಂದು ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ಯಾವಾಗ ಅಣ್ಣಪ್ಪನ್ಗೆ ಒಂದು ಜಾವಿಯರ್ ಹೇಳ್ತಾನೆ, ಆವಾಗ ಇಬ್ರು ಸೇರ್ಕೊಂಡು ಬಾನಸವಾಡಿಯ ಒಂದು ಲೋಕಲ್ ಟೀಮ್ ಅನ್ನ ಆಯ್ಕೆ ಮಾಡಿಕೊಂಡು ಅವರು ಬ್ಯಾಕ್ ಎಂಡ್ ಅಲ್ಲಿ
ಏನೇನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅನ್ನುವಂತಹ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ ಅಥವಾ ಮಾಸ್ಟರ್ ಮೈಂಡ್ ಆಗಿರ್ತಾರೆ. ಅವರ ಇನ್ಸ್ಟ್ರಕ್ಷನ್ ಮೇರೆಗೆ ಎಲ್ಲಾ ಕೃತ್ಯ ನಡೆದಿರಬಹುದು ಅನ್ನುವಂತಹ ಶಂಕೆಯನ್ನು ಕೂಡ ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸಿರುವಂತಹದ್ದು. ಜಗದೀಶ್, ಹಾಗಾದ್ರೆ ಈ ಒಂದು ಪ್ರಕರಣದಲ್ಲಿ ಇವರಿಬ್ಬರು ಮಾಸ್ಟರ್ ಮೈಂಡ್ ಆದ್ರೆ ಎಷ್ಟು ಜನ ಇನ್ನೂವರೆಗೂ ಸಹ ಇದರಲ್ಲಿ ಪಾತ್ರಧಾರಿಗಳು ಅಂತ? ಯಾಕಂದ್ರೆ ಈಗಾಗಲೇ ರವಿ ಮತ್ತೆ ರಾಕೇಶ್ ಅವರನ್ನ ಬಂಧನ ಮಾಡಲಾಗಿದೆ, ಅದರ ಜೊತೆಗೆ ಚೆನ್ನೈನಲ್ಲಿ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಲಾಗಿದೆ. ಇನ್ನೂವರೆಗೂ ಸಹ ಏನಂದ್ರೆ ಹಣ ಸಿಗಬೇಕು, ಯಾಕಂದ್ರೆ ಸಿಕ್ಕಿರುವಂತದ್ದು ಕೇವಲ 5.3 ಕೋಟಿ ಮಾತ್ರ. ಉಳಿದಿರ್ತಕ್ಕಂತಹ ಹಣವನ್ನ ತೆಗೆದುಕೊಂಡು ಹೋಗಿರ್ತಕ್ಕಂತಹ ವ್ಯಕ್ತಿಗಳು ಎಷ್ಟು, ಅವರು ಯಾವ ಭಾಗದವರು? ಯಾಕಂದ್ರೆ ಚಿತ್ತೂರಿನಲ್ಲಿ ಏನಂದ್ರೆ ಚಿತ್ತೂರಿನ ಮೂಲದವರು ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರವೂ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಓವರ್ ಆಲ್ ಆಗಿ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಎಷ್ಟು ಜನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಗೊತ್ತಾಗ್ತದೆ ಚಂದ್ರಶೇಖರ್? ಖಂಡಿತವಾಗಿಯೂ ಜಗದೀಶ್, ಏನು ಈ ಒಂದು ಕೃತ್ಯವನ್ನ ನಡೆಸುವಂತ ಸಂದರ್ಭದಲ್ಲಿ ಯಾವಾಗ ವೆಹಿಕಲ್ ಜೊತೆಯಲ್ಲಿ ಇನೋವಾದಲ್ಲಿ ಬಂದಂತಹ ಸುಮಾರು 6 ಜನ ಇದ್ರು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿ 8 ರಿಂದ 9 ಜನ ಅಥವಾ 10 ಜನ ಭಾಗಿ ಆಗಿರ್ಬೋದು ಅನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ ಪೊಲೀಸರು ಕಲೆ ಹಾಕಿರುವಂತಹದ್ದು. ಈಗಾಗಲೇ ಪ್ರಮುಖ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. ಅವರನ್ನ ವಶಕ್ಕೆ ಪಡೆದಿರುವಂತಹದ್ದು. ಅಂದ್ರೆ ಮಾಸ್ಟರ್ ಮೈಂಡ್ ಆಗಿರುವಂತಹ ಕಾನ್ಸ್ಟೇಬಲ್ ಅಣ್ಣಪ್ಪ, ಜೊತೆಗೆ CMS ನ ಮಾಜಿ ಉದ್ಯೋಗಿ ಜಾವೀರ್, ಜೊತೆಗೆ ರಾಕೇಶ್, ಅದರ ಜೊತೆಗೆ ರವಿ ಅನ್ನುವಂತಹದ್ದು. ಈ ಇಬ್ಬರು ಕೂಡ ಆಂಧ್ರ ಮೂಲದ ಚಿತ್ತೂರಿನವರು. ಅಲ್ಲಿ ಚಿತ್ತೂರಿನಲ್ಲಿ ಇರ್ತಾ ಇದ್ರು. ಜೊತೆಗೆ ಅವರು ಬಾನಸವಾಡಿಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಈ ಆರೋಪಿಗಳೇನಿದ್ದಾರೆ ಇವರು ಅಷ್ಟು ಜನ ಕೂಡ ಕನ್ನಡ ಮಾತಾಡ್ತಾ ಇದ್ರು, ಯಾವುದೇ ರೀತಿಯಾದಂತಹ ಬೇರೆ ಭಾಷೆ ಬಳಸ್ತಾ ಇರಲಿಲ್ಲ, ಕನ್ನಡದಲ್ಲೇ ವ್ಯವಹಾರ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂತಹದ್ದು. ಈಗಾಗಲೇ ಹೇಳ್ತಾ ಇದ್ದಾಗಲೇ 5 ಜನ ಪ್ರಮುಖ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂತಹದ್ದು. ಇನ್ನೂ ಕೂಡ 5 ರಿಂದ 6 ಜನ ಆರೋಪಿಗಳು ಇರ್ಬೋದು ಅಂತ ಅಂದಾಜಿನ ಮೇರೆಗೆ ಈಗಾಗಲೇ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತಹದ್ದು. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.